ಔಷಧವಾಗಬೇಕೇ ವಿನಃ ಔಷಧವೇ ಆಹಾರವಾಗಬಾರದು. ಪ್ರಪಂಚದ ಆರ್ಥಿಕ ಪ್ರಗತಿಯಲ್ಲಿ ಭಾರತವು 5ನೇ ಸ್ಥಾನದಲ್ಲಿದೆ. ಆರ್ಥಿಕ ಅಭಿವೃದ್ಧಿಯಲ್ಲಿ ಮೂಲ ಪಾತ್ರ ವಹಿಸುವ ಮಾನವನ ಅಭಿವೃದ್ಧಿಯು ಮಾತ್ರ ಜಾಗತಿಕ ಮಟ್ಟದಲ್ಲಿ ಹೋಲಿಸಿದಾಗ ಆಶಾದಾಯಕವಾಗುವುದಿಲ್ಲ. ಬದಲಾದ ಜೀವನ ಶೈಲಿ, ಅತಿಯಾದ ಕೆಲಸದ ಒತ್ತಡ, ಅಪೌಷ್ಟಿಕ ಆಹಾರದ ಬಳಕೆಯ ಕಾರಣದಿಂದಾಗಿ ಮಾನವನ ಭೌತಿಕ ಹಾಗೂ ಬೌದ್ಧಿಕ ಅಭಿವೃದ್ಧಿಯು ಕ್ಷೀಣಿಸುತ್ತಿರುವುದನ್ನು ಗಮನಿಸಬಹುದು. ಮಣ್ಣು, ಆಹಾರ, ಆರೋಗ್ಯ ಈ 3 ಒಂದಕ್ಕೊಂದು ಸಂಬಂಧವಿದ್ದು ಸದೃಢ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಪೂರಕವಾಗಿ ಸಹಕಾರಿಯಾಗುತ್ತದೆ. ಹವಾಮಾನ ವೈಪರೀತ್ಯದ ಈ ಸಂದರ್ಭದಲ್ಲಿ ಸಾವಯವ, ಸಿರಿಧಾನ್ಯ ಹಾಗೂ ದೇಶಿ ತಳಿಗಳ ಸಂರಕ್ಷಣೆ ಮೂಲಕ ಜೀವ ವೈವಿಧ್ಯತೆಯನ್ನು ಕಾಪಾಡುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ನೀಡುವುದು ಆದ್ಯ ಕರ್ತವ್ಯವಾಗಿದೆ. ಇದನ್ನೆಲ್ಲ ಅರಿತ ರಾಜ್ಯ ಸರ್ಕಾರವು ದಶಕಗಳ ಹಿಂದೆಯೇ ಸಾವಯವ ಭಾಗ್ಯ ಯೋಜನೆಯನ್ನು ಜಾರಿಗೆ ತಂದ ಕೀರ್ತಿ ನಮ್ಮ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರದು. ಸಿರಿಧಾನ್ಯ ಮತ್ತು ಸಾವಯವ ಕೃಷಿ ಪುರಾತನ ಕಾಲದಿಂದ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಬಹುಶಃ ಸಿರಿಧಾನ್ಯಗಳನ್ನೇ ಮನುಷ್ಯ ವ್ಯವಸಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ದೇಶದ ಅನೇಕ ಭಾಗಗಳಲ್ಲಿ, ಕರ್ನಾಟಕದಲ್ಲೂ ಕೂಡ ಸಿರಿಧಾನ್ಯಗಳನ್ನು ನಾವು ಬೆಳೀತಾ ಇದ್ದೀವಿ. ಇವು ಬಹಳ ಉತ್ತಮವಾದಂತಹ ಆಹಾರ ಧಾನ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ರೈತರಿಗೆ ಇದು ಬೆಳೆಯೋದ್ರಿಂದ ಅವರಿಗೆ ಲಾಭದಾಯಕ ಆಗ್ತದೆ. ಇವರ ದೂರದೃಷ್ಟಿಯಿಂದ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಪ್ರೋತ್ಸಾಹಿಸಲು ತಂದ ರೈತ ಸಿರಿ ಯೋಜನೆಯು ಪ್ರಸ್ತುತ ವರ್ಷದಲ್ಲೂ ಮುಂದುವರೆಯುತ್ತಿರುವುದು ಇದಕ್ಕೆಲ್ಲ ಸಾಕ್ಷಿ. 2024-2025 ಸಾಲಿನ ಆಯವ್ಯಯ ಭಾಷಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ದೇಸಿ ತಳಿಗಳ ಸಂರಕ್ಷಣೆ ಬಗ್ಗೆ ಘೋಷಿಸಿರುತ್ತಾರೆ. ರಾಜ್ಯದ ಜೀವ ವೈವಿಧ್ಯತೆ ಸಂಕುಲವನ್ನು ಕಾಪಾಡಲು ಇಟ್ಟ ದೃಢ ನಿಲುವು ಇದಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ರೈತರನ್ನು ಉದ್ದೇಶಿಸಿ ಮಾತನಾಡುತ್ತಾ, ಸಮಾಜದಲ್ಲಿ ಸೈನಿಕ, ಕಾರ್ಮಿಕ, ಶಿಕ್ಷಕ, ಕೃಷಿಕ ಈ 4 ಜನ ಇಲ್ಲ ಅಂತಂದ್ರೆ ಸಮಾಜ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ರೈತರಿಗೆ ಹೆಚ್ಚಿಗೆ ಶಕ್ತಿ ಸಿಗಬೇಕು, ಆರ್ಥಿಕವಾಗಿ ಅವರ ಸದೃಢರಾಗಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಸರ್ಕಾರಕ್ಕೆ ಒಳ್ಳೆ ಹೆಸರನ್ನ ತರ್ತಾ ಇದ್ದಾರೆ. ಇಂತಹ ದೇಸಿ ತಳಿಗಳ ಸಂರಕ್ಷಣೆಗೆ ಸರಕಾರ ಮತ್ತು ಇಲಾಖೆಯ ಸಂಕಲ್ಪವನ್ನು ಶ್ಲಾಘಿಸಿರುತ್ತಾರೆ. ಕೃಷಿ ಇಲಾಖೆಯು ಕಳೆದ 7 ವರ್ಷಗಳಿಂದ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ಮೇಳಗಳನ್ನು ಆಯೋಜಿಸುತ್ತಿದೆ. ಈ ವರ್ಷ ದೇಸಿ ತಳಿಗಳ ಸಂರಕ್ಷಣೆಗೆ, ಅದರ ಉತ್ಪನ್ನಗಳ ಬಳಕೆಗೆ ಒತ್ತು ಕೊಟ್ಟು ವಿಶೇಷವಾಗಿ ಕರ್ನಾಟಕ ರಾಜ್ಯದ ದೇಸಿ ತಳಿಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮಾಡಲು ದೇಸಿ ತಳಿಗಳ ಗೀತೆ ರಚನೆಯೊಂದಿಗೆ ತಳಿಗಳ ಸಂರಕ್ಷಣೆಯಲ್ಲಿ ತೊಡಗಿರುವ ರೈತರಿಗೆ ಮನ್ನಣೆ, ಮೌಲ್ಯಮಾಪನ ಹಾಗೂ ಉತ್ತಮ ದೇಸಿ ತಳಿಗಳ ಬಿಡುಗಡೆ ಮಾಡಲು ಯೋಜಿಸಲಾಗಿದೆ. ಕೃಷಿ ಕುಟುಂಬದಿಂದ ಬಂದು ಸದಾ ಕೃಷಿಕರ ನೆರವಿಗೆ ನಿಂತ ನಮ್ಮ ಕೃಷಿ ಸಚಿವರಾದ ಶ್ರೀ ಚೆಲುವರಾಯಸ್ವಾಮಿಯವರ ಆಶಯದಂತೆ ಹಳೆ ಪದ್ಧತಿ ಮತ್ತು ಹಳೆ ಆರೋಗ್ಯ ಇದು ಬೆಳೆದು ಮತ್ತು ಊಟನೂ ಸಹ ನಾವು ಆರೋಗ್ಯಕರವಾದಂಥ ಊಟ ಮಾಡಬೇಕು ಅಂತ ಅಂದಾಗ ಆ ರೀತಿ ಸಿರಿಧಾನ್ಯವನ್ನು ಉಪಯೋಗಿಸ್ತಕ್ಕಂಥ ರೀತಿಯನ್ನೆಲ್ಲ ಸಹ ಇವತ್ತೇನು ಅವಾಗೆಲ್ಲ ಬಡವರ ಆಹಾರ ಅಂತಿದ್ರು. ಇವರ ಆಶಯದಂತೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯವನ್ನು 2025 ಜನವರಿ ತಿಂಗಳ 23ರಿಂದ 25ರವರೆಗೆ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಆಯೋಜಿಸುತ್ತಿದೆ. ಈ ಮೇಳದಲ್ಲಿ ವಿದೇಶಿ ಮಳಿಗೆಗಳನ್ನು ಒಳಗೊಂಡಂತೆ ಆಕರ್ಷಕ 300ಕ್ಕೂ ಹೆಚ್ಚು ವಸ್ತು ಪ್ರದರ್ಶಕರ ಮಳಿಗೆಗಳು, ದೇಸಿ ತಳಿಗಳ ಮಳಿಗೆಗಳು, ಮಣ್ಣಿನ ಪೆಡಾನ್, ವಿಜ್ಞಾನಿಗಳ ಸಂವಾದ, ರೈತ ಮಾರಾಟಗಾರರ ಒಪ್ಪಂದಗಳು ಹಾಗೂ ಪೌಷ್ಟಿಕ ಆಹಾರ ತಜ್ಞರು, ಸಿರಿಧಾನ್ಯ ಆಹಾರ ಮಳಿಗೆಗಳ ಮೂಲಕ ಗ್ರಾಹಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ.
ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮವರನ್ನು ಕರೆತಂದು ಸುಸ್ಥಿರ ನಾಗರಿಕತೆ ನಿರ್ಮಾಣ ಮಾಡಲು ಕೈಜೋಡಿಸೋಣ.